ಇದು ಕುಮಾರ್ ಅವರೇ, ಈಗ ನೋ ಪ್ರಾಫಿಟ್ ನೋ ಲಾಸ್ ಥರ ನಮಗೇನು ಅವ್ರು ಬಂದಿದ್ದಕ್ಕೆ ಓ ಅಂತ ನಮಗೇನು ಲಾಭನೂ ಆಗ್ಬಿಡಲಿಲ್ಲ. ಈಗೇನು ಅವ್ರು ಹೋಗ್ತೀನಿ ಅಂತ ಹೇಳಿದ್ರೆ ನನಗೇನು ಓ ಅನ್ನೋ ಥರ ನಷ್ಟ ಕೂಡ ಇಲ್ಲ ಅಂತ ಶೆಟ್ಟರ್ ಅವ್ರ ಬಗ್ಗೆ. ಸರ್ ಆಗಲೇ ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಹೇಳ್ತಾ ಇದ್ರು, ಸಿದ್ಧಾಂತದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಸರ್. ಅದ್ರಲ್ಲಿ ಹೌದಾ ತುಂಬಾ ಮಾತಾಡಿದ್ರು. ಎಲ್ಲರೂ ಮಾತಾಡ್ತಾರೆ, ತುಂಬಾ ಮಾತಾಡಿದ್ರು. ಅಲ್ಲ, ಅವರೇ ತುಂಬಾ ಇದಾಗಿ ಮಾತಾಡಿದ್ರು. ಪಾಪ ಡೆಲ್ಲಿನಲ್ಲಿ ಅವ್ರು ಏನಾದ್ರು, ಯಾರ ವಿರುದ್ಧ ಎಲೆಕ್ಷನ್ಸ್ ಗೆದ್ರು, ಪಂಜಾಬ್ನಲ್ಲಿ ಯಾರ ವಿರುದ್ಧ ಎಲೆಕ್ಷನ್ಸ್ ಗೆದ್ರು, ಸಿದ್ಧಾಂತದ ಏನಾಯ್ತು, ಇವಾಗ ಇಂಡಿ ಒಕ್ಕೂಟದಲ್ಲಿ ಏನಿದಾರೆ ಅವರಲ್ಲಿ ಸಪರೇಟ್ ಆಗಿ ಹೋಗ್ತಾ ಇದೀವಿ ಅನ್ನೋ ಅಂತ ಹೇಳುವಂತದ್ದು. ಸೊ ಇದೆಲ್ಲ ಅವರ ಸಿದ್ಧಾಂತದ ಒಂದು ಭಾಗ ಅದಲ್ಲಿ. ಸೊ ಅವ್ರ ಮನೆ ನೋಡ್ಕೊಂಡ್ರೆ ಸಾಕು ಸರ್, ಅಲ್ಲಿ ಬೇರೆ ಮನೆ ನೋಡುವಂತ ಅವಶ್ಯಕತೆ ಸದ್ಯಕ್ಕಿಲ್ಲ, ಅವ್ರಿಗೆ ನೋಡ್ಕೊಳ್ಳಿ ಅಷ್ಟೇ ಅದ್ರಲ್ಲಿ. ಆಮೇಲೆ ಈಗ ಹೇಳ್ತಾ ಇದ್ರು, ಈಗ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ ಚುನಾವಣೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. 2014 ಎಲೆಕ್ಷನ್ಸ್ ಆಗ್ಬೇಕಾದಾಗ್ಲೂ ಕಾಂಗ್ರೆಸ್ ಅಧಿಕಾರದಲ್ಲೇ ಇತ್ತು ರಾಜ್ಯದಲ್ಲಿ. 2019 ಎಲೆಕ್ಷನ್ಸ್ ಆಗ್ಬೇಕಾದಾಗ್ಲೂ ಕಾಂಗ್ರೆಸ್ ಮೈತ್ರಿಕೂಟನೇ ಇದರಲ್ಲಿ ಇದ್ದಿದ್ದು. ಎರಡೂ ಇದ್ರಲ್ಲೂ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗಳಿಸಿದಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕಾದಾಗ್ಲೇನೆ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಇದ್ ಮಾಡಿದಂತದ್ದು. ಸೊ ಅವ್ರು ಹೇಳಿದ್ರು, ಅವ್ರ ಪಾಪ ಬಾಯಿ ತಪ್ಪಿ ಹೇಳಿದ್ರು ಗೊತ್ತಿಲ್ಲ, 1 ಇಲ್ಲ 2 ಅಂತ ಅಷ್ಟೇ ಹೇಳಿ, ಮೋಸ್ಟ್ಲಿ ಅದು ಅಷ್ಟೇ ನಂಬರ್ ಎಲ್ಲ ಇರುತ್ತೆ. ಜಾಸ್ತಿ ಒಂದು ಅಲ್ಲ ಮೊದ್ಲು ಹೇಳಿದಾಗ ಅವರು ಆಮೇಲೆ ಸರಿ ಮಾಡ್ಕೊಂಡ್ರು, ಅಷ್ಟೇ ಬರೋದು ಅವರು, ಅದಕ್ಕಿಂತ ಜಾಸ್ತಿ ಬರಲ್ಲ. ಇಲ್ಲ ಅದನ್ನು ಕಳ್ಕೊಂತಾರ, ಅದಲ್ಲಿ 20 ಅಂತಾರ ಅವರು. ನೋಡೋಣ ಸರ್, ಅದು ಯಾಕಂದ್ರೆ ನಾವು ಇರ್ತೀವಿ ಚುನಾವಣೆ ಚರ್ಚೆ ಮಾಡ್ತೀವಲ್ಲ ಸರ್, ಅದಲ್ಲಿ ಚರ್ಚೆ ಮಾಡ್ತೀವಲ್ಲ ಅದ್ರ ಬಗ್ಗೆ, ಅದಲ್ಲಿ ಇರ್ಲಿ ಅದಲ್ಲ. ಆದ್ರೆ ನೋಡಿ, ಅವರಿಗೆ ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟ್ಸ್ ಇಲ್ಲ, ಹುಡುಕ್ತಾ ಇದಾರೆ. ಇಲ್ಲ ಬೇರೆ ಪಾರ್ಟಿಯಿಂದ ಯಾರಾದ್ರೂ ಬರಬೇಕು, ಸಚಿವರು ನಿಲ್ಲಿಸ್ತಾರಂತೆ, ಸಚಿವರು ನಿಲ್ಲಲ್ವಲ್ಲ ಅವರು. ಅವ್ರು ಹೇಳ್ತಾ ಇದಾರಲ್ಲ, ನಾವು ನಿಲ್ಲಲ್ಲ, ನಮ್ಮನೆಯವ್ರಿಗೆ ಯಾರಿಗಾದ್ರೂ ಕೊಡಿ, ನಮ್ಮ ಅಣ್ಣನ್ಗೋ ತಮ್ಮನ್ಗೋ ಹೆಂಡತಿಗೋ ಯಾರಿಗೂ ಕೊಡಿ ಅಂತ ಹೇಳ್ತಾರಲ್ಲ. ಅಷ್ಟು ದಯನೀಯ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಹೋಯ್ತು ಅಲ್ಲೂ ಹೋಯ್ತು ಅಂದ್ರೆ ಇಲ್ಲಲ್ವಲ್ಲ ಅಲ್ಲಿ. ಬಿಕಾಸ್ ಅಷ್ಟು ಅವ್ರು ಸ್ಟ್ರಾಂಗ್ ಇತ್ತಿತ್ತಂದ್ರೆ ದೇ ಶುಡ್ ಹ್ಯಾವ್ ಅನೌನ್ಸ್ ದ ಕ್ಯಾಂಡಿಡೇಟ್ಸ್ ಬೈ ನೌ. ಪರ್ಫಾರ್ಮೆನ್ಸ್ ಅಲ್ಲ, ಗ್ಯಾರಂಟಿ ಅಲ್ಲ. ಗ್ಯಾರಂಟಿ ಅಂದಾಗ ಯು ಶುಡ್ ಗೋ ಬಿಯಾಂಡ್ 20 ಅಲ್ವಾ? ವೈ? ಯಾಕೆ ಆರ್ ಯು ಅಫ್ರೇಡ್? ಮೀನ್ಸ್ ನಿಮ್ಮ ಗ್ಯಾರಂಟಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಮ್ಮ ಅಭಿವೃದ್ಧಿ ಬಗ್ಗೆ ನಮಗೆ ನಂಬಿಕೆ ಇದೆ. ಅಂಡ್ ವಿ ಹ್ಯಾವ್ ಆಲ್ ದ 28 ಕ್ಯಾಂಡಿಡೇಟ್ಸ್ ರೆಡಿ. ಓಕೆ, ಯಾವುದೇ ಸಮಯದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಗ್ಯಾರಂಟಿ ವರ್ಸಸ್ ನೋ ಗ್ಯಾರಂಟಿ ಎಲೆಕ್ಷನ್. ಇದು ನಿಮ್ ಕಡೆಯಿಂದ ಯಾವ್ದು ಗ್ಯಾರಂಟಿಗಳಿಲ್ವಾ? ಮೋದಿನೇ ಗ್ಯಾರಂಟಿ ಸರ್. ಓ, ಮೋದಿ ಗ್ಯಾರಂಟಿ. ಅಂದ್ರೆ ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ವರ್ಸಸ್ ಬರೀ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಅಂತ, ಮೋದಿ ಗ್ಯಾರಂಟಿ ಅನ್ನೋದು ಎಲ್ಲಿ ಅವ್ರ ಗ್ಯಾರಂಟಿ ಸ್ಟಾಪ್ ಆಗುತ್ತೆ, ನಮ್ ಗ್ಯಾರಂಟಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಹೇಳಿದ್ದನ್ನ ಹೇಳಲಿಲ್ಲ, ಜಾರಿಗೆ ತಂದಿದ್ದೀವಿ. ಒಂದು ಡೆಡ್ ಎಂಡ್ ಇಂದ ಇನ್ನೊಂದು ಎಂಡ್ಗೆ ನಾವು ಜಾರಿಗೆ ತಂದಿದ್ದೀವಿ. ಆದ್ರೆ ಅವ್ರು ಹೇಳಿದ್ದನ್ನ ಇನ್ನ ಸಮರ್ಪಕವಾಗಿ ಜಾರಿ ತಂದು ನೀವು ವಿಶ್ಲೇಷಣೆ ಮಾಡಬೇಕು. ಎಲ್ಲಿವರೆಗೂ ಜನರಿಗೆ ತಲುಪಿದೆ, ತಲುಪಿಲ್ಲ ಅನ್ನೋದ್ರ ಬಗ್ಗೆ ಇದ್ ಮಾಡ್ಬೇಕು. ಸೊ ಅವ್ರಿಗೆ ತಿಳ್ಕೊಬೇಕಾದಲ್ಲಿ ಯಾವ್ದೋ ಇಡಿ ಇದು ಅಂತ ಬರೀ ಅದೇ ಕನ್ಸ್ ಕಾಣ್ತಾ ಇರ್ತಾರೆ, ಕನ್ಸ್ ಕಾಣ್ತಾ ಇರ್ತಾರೆ ಸರ್. ಅದಾದ್ಮೇಲೆ ಹೋದಂತ ಹಲವಾರು ಮುಖ್ಯಮಂತ್ರಿಗಳು ಮತ್ತೆ ಚುನಾವಣೆ ಎದುರಿಸಿ ಗೆದ್ದು ಬಂದಂತವ್ರು. ಸೊ ಜನತೆ ಜನಾರ್ದನ್ ಏನ್ ತೀರ್ಮಾನ ಕೊಡ್ತಾನೆ ಅದಕ್ಕೆ ತಲೆ ಬಾಗ್ಲಬೇಕೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ ಸರ್. ಅಲ್ಲಿ ದಿನೇಶ್, ಈ ಪಕ್ಷ ಚೇಂಜ್ ಮಾಡ್ಬಿಡೋದು ತುಂಬಾ ಅಫೆನ್ಸ್ ಏನ್ರಿ? ಈ ಸಿದ್ಧಾಂತ ಅಂತ ಏನೋ ಹೇಳ್ತಾರಲ್ಲ, ಇದು ಕತ್ಲೆ ಮನೆಯಲ್ಲಿ ಇಲ್ದಿರೋ ಕಪ್ಸೂಜಿನ ಹುಡ್ಕೋ ಕತೆ ಅಂತ ಕೆಲವರು ಮಾತಾಡ್ತಾರೆ. ಆ ಥರ ಆಗ್ಬಿಟ್ಟಿದೆ ಪೊಲಿಟಿಕಲ್ ಪಾರ್ಟಿ ಸಿದ್ಧಾಂತ ಅಂದರೆ. ಅಧಿಕಾರ ಸಿದ್ಧಾಂತ ಅಂತ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಯಾರು ಶಾಲು ಯಾವಾಗ ಹಾಕೋತಾರೆ, ಯಾವಾಗ ಚೇಂಜ್ ಮಾಡಿ ಗೊತ್ತಿರೋ ವಿಚಾರ. ದೊಡ್ಡ ಅಫೆನ್ಸ್ ಅದು ಅಥವಾ ಅನುಕೂಲ ಸಿದ್ಧಾಂತನ ಇದು? ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಒಂದು ರೀತಿಯ ಅನುಕೂಲ ಸಿದ್ಧಾಂತ ಆಗ್ತಾ ಇದೆ. ಯಾಕಂದರೆ ಅವ್ರಿಗೆ ಇವಾಗ ಉಳಿವಿಲ್ಲ ಅಂದಾಗ ಏನ್ ಮಾಡ್ತಾರೆ, ಈಗ ಜಗದೀಶ್ ಶೆಟ್ಟರು ಉಳಿವಿಗಾಗಿ ಇಲ್ಲಿ MLA ಡಾರ್ವಿನ್ ಸಿದ್ಧಾಂತ ಬರುತ್ತೆ ಅವಾಗ. ಈಗ MLA ಗೆದ್ದು ಒಂದ್ ಯಾವ್ದೋ ಒಂದು ಮಿನಿಸ್ಟರ್ ಪೋಸ್ಟ್ ಅಲ್ಲಿ ಇದ್ದಿದ್ರೆ ಅವ್ರು ಹೋಗ್ತಿದ್ರಾ? ಕ್ವಶನ್. ಕೊಡ್ಬೇಕಿತ್ತು ಮಿನಿಸ್ಟರ್ ಪೋಸ್ಟ್ ನ, ಇವರು ಸೋತ್ರು ಪೋಸ್ಟ್ ಕೊಡ್ಬೇಕಿತ್ತು, ಮಾಡಿ ಕೊಟ್ಟಿದ್ರೆ ಇವತ್ತು ಅವ್ರು ಹೋಗ್ತಿರ್ಲಿಲ್ಲ. ಇಲ್ಲಿ ಸಮಸ್ಯೆ ಆಗಿದೆ ಏನಂದ್ರೆ 135 ಜನ ಗೆದ್ಬಿಟ್ರಲ್ಲ, ಅದು ಸಮಸ್ಯೆ ಆಗಿದ್ದು ಕಾಂಗ್ರೆಸ್ಗೆ. ಇಲ್ಲೇನಾದ್ರು ಕಡಿಮೆ ಜನ ಗೆದ್ದಿದ್ದು, ಅಷ್ಟೊಂದು ಗೆದ್ದಿದ್ದೇ ತಪ್ಪಾಯ್ತು ಅಂತ ಹೇಳೋದು. ಈಗ ಅದೇ ತಪ್ಪಾಗಿರೋದು ಕಾಂಗ್ರೆಸ್ಗೆ ಇವತ್ತು. ಕಾಂಗ್ರೆಸ್ಗೆ ಇವತ್ತು ತೊಂದರೆ ಆಗಿರೋದೇನಂದ್ರೆ ತುಂಬಾ ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಹುಮತ ಬಂದಿದೆ, ಇವತ್ತು ತೊಂದರೆ ಆಗಿದೆ. ಈಗ ಅಲ್ಲೇನಾಗಿದೆ, ಅಧಿಕಾರ ಹಂಚಿಕೆನಲ್ಲಿ ಈಗ ಜಗದೀಶ್ ಶೆಟ್ಟರು ಕಾದ್ರು ಇಷ್ಟು ದಿವಸ, ನಾನು MLC ಮಾಡೋರು ಏನಾದ್ರು ಪೋಸ್ಟ್ ಕೊಡ್ತಾರ ಅಂತ, ಕೊಡ್ಲಿಲ್ಲ. ಈಗ ಅವ್ರು ಕೊಟ್ಟಿಲ್ಲ ಅಂದ್ಮೇಲೆ ಏನ್ ಮಾಡ್ತಾರೆ, ನನಗೆ ಇಲ್ಲೇನು ಫ್ಯೂಚರ್ ಇಲ್ಲ, ನನಗೆ ಫ್ಯೂಚರ್ ಇಲ್ಲ ಅಂದ್ಮೇಲೆ ನನ್ನ ಮಕ್ಳಿಗೆ ಫ್ಯೂಚರ್ ಇರ್ತದ, ನನ್ನ ಫ್ಯಾಮಿಲಿಗೆ ಫ್ಯೂಚರ್ ಇರುತ್ತಾ? ಸೊ ನಾನು ವಾಪಸ್ ಅಲ್ಲಿಗೆ ಹೋದ್ರೆ, ಈಗ ಸೋತಿರೋ ಪಕ್ಷ ಕಡಿಮೆ ಜನ MLA ಅಲ್ಲ, ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ, MP ಮಗ MP, ಕಾರ್ಯಕರ್ತನ ಮಗ ಕಾರ್ಯಕರ್ತನ ಬಾವುಟ ಕಟ್ಕೊಂಡು ಅದೇ ನಡೀತಾ ಇರೋದು. ಬಾವುಟ ಕಟ್ತಾನೆ ಜಯಂತಿ ಇವತ್ತು JCB ಪಕ್ಷ ಗಲಾಟೆ ಮಾಡಕ್ಕೆ ಸಾಮಾನ್ಯ ಕಾರ್ಯಕರ್ತರು, ಜೈಲು ಸಾಮಾನ್ಯ ಕಾರ್ಯಕರ್ತರು, MLA MP ಮಕ್ಕಳು ಫಾರಿನ್ ಅಲ್ಲಿ ಓದ್ಕೊಂಡು ಡಾಕ್ಟರ್ ಆಗ್ಬಿಟ್ಟು ಇನ್ನೊಂದು ಆಗ್ಬಿಟ್ಟು ಅಲ್ಲಿ ಆರಾಮ ಸೆಟ್ಲ್ ಆಗ